ಭುಗಿಲೆದ್ದಿರುವಂತಹ ಅಸಮಾಧಾನ ಶಮನಕ್ಕೆ ಹರಸಾಹಸ ಇನ್ನೂ ಕೂಡ ಮುಂದುವರೆದಿದೆ. ಸಿಎಂ ಮತ್ತು ಅಧ್ಯಕ್ಷರ ಬಳಿಕ ಇದೀಗ ಹೈಕಮಾಂಡ್ ಸ್ವತಃ ಎಂಟ್ರಿ ಆಗಿದೆ. ಶಾಸಕರು ಬಂಡಾಯ ಎದ್ದಿದ್ದಾರೆ, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಕೆಲವೊಂದಷ್ಟು ಜನ ಘೋಷಣೆ ಮಾಡಿದ್ದಾರೆ, ಕೆಲವೊಂದಷ್ಟು ಜನ ರಾಜೀನಾಮೆ ಕೊಟ್ಟರು ಮತ್ತೆ ವಾಪಸ್ ತಗೊಂಡ್ರು. ಇದೆಲ್ಲವೂ ಕೂಡ ಇನ್ನು ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇದೆ. ಈಗ ಹೈಕಮಾಂಡ್ ಎಂಟ್ರಿ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ. ಅಸಮಾಧಾನಿತರನ್ನ ಭೇಟಿ ಮಾಡ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಅವರ ಜೊತೆಗೆ ಮಾತಾಡಿ ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನಗಳನ್ನು ಹೈಕಮಾಂಡ್ ನಾಯಕರು ಕೂಡ ಈಗ ಮಾಡಲಿಕ್ಕಿದ್ದಾರೆ. ಒಂದು ಕಡೆ ಈಗಾಗಲೇ ಶಾಸಕರು ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂಥದ್ರ ಬಗ್ಗೆ ಮುನಿಸ್ಕೊಂಡಿದ್ದಾರೆ. ಹಾಗಾಗಿ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಮುಂದಾಗಿರುವಂಥದ್ದು. ಜೊತೆಗೆ ಈಗಾಗಲೇ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರು ಕೂಡ ಒಂದು ರೌಂಡ್ ಮಾತಾಡಿದ್ದಾರೆ. ಸ್ವತಃ CM DK ಶಿವಕುಮಾರ್ ಅವರು ಕೂಡ ಕೆಲವೊಬ್ಬರನ್ನ ಕರೆಸಿ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಈಗ ಹೈಕಮಾಂಡ್ಗೆ ತಲೆಬಿಸಿ ಹಾಕಿರುವಂಥದ್ದು ಸ್ವತಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮುನಿಸ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ತಾವು ಹೇಳಿದಂತಹ ಪಟ್ಟಿನೇ ಬೇರೆ, ತಾವು ಯಾರ್ಯಾರಿಗೆ ಶಿಫಾರಸು ಮಾಡಿದ್ವಿ ಅವ್ರುಗಳಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ, ತಾವು ಯಾರಿಗೆ ಬೇಡ ಅಂದಿದ್ವಿ ಅವ್ರಿಗೂ ಕೂಡ ಮಂತ್ರಿಗಿರಿಯನ್ನು ಕೊಟ್ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ದಂಗೆ ಹೀಗೆಲ್ಲ ಮಾಡಿದ್ದಾರೆ, ಸೊ ನನಗೆ ಅದು ಬೇಜಾರಾಗಿದೆ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ತಮ್ಮ ಆಪ್ತರ ಬಳಿನೂ ಕೂಡ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನು ಮಾತಾಡಿದ್ರು. ಹೌದು, ಅವ್ರ ಬೇಜಾರಿದೆ, ಬಟ್ ಅದನ್ನು ನಾವು ಶಮನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಒಪ್ಕೊಂಡ್ರು. ಸೊ ಹಾಗೆ ಈಗ ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಬಹುಶಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇವತ್ತೇನಾದರೂ ಭೇಟಿ ಆಗ್ತಾರಾ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸ್ಪಷ್ಟವಾಗಬೇಕಾಗಿದೆ. ಆದರೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಯಾರ್ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವರನ್ನು ಭೇಟಿ ಮಾಡ್ತಾರೆ ಸುರ್ಜೇವಾಲಾ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಎಲ್ಲರೂ ಒಟ್ಟಿಗೆ ಕರೆದು ಮಾತಾಡ್ತಾರಾ ಅಥವಾ 1-to-1 ಮಾತುಕತೆಗಳೇನಾದರೂ ಆಗುತ್ತಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮುಂದೆ ನೋಡಬೇಕು. ಹಾಗೆ ಸಿದ್ದರಾಮಯ್ಯ ಅವ್ರ ಜೊತೆಗೂ ಕೂಡ ಏನಾದರೂ ಸುರ್ಜೇವಾಲಾ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರಾ ಅನ್ನುವಂಥದ್ದು. ಯಾಕಂದರೆ ಈಗಲೂ ಕೂಡ ಒಂದು ಸ್ಥಾನ ಖಾಲಿ ಇದೆ. ಇನ್ಫ್ಯಾಕ್ಟ್ ಮೊನ್ನೆ 20 ಜನರ ಒಂದು ಲಿಸ್ಟ್ ಹೊರಬಂದಾಗಲೂ ಕೂಡ ಅದರಲ್ಲಿ ಒಬ್ಬರು ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೊನೆ ಕ್ಷಣದಲ್ಲಿ ಕೈ ಬಿಡಲಾಯಿತು. ಅವರಿಗೆ ಆಲ್ರೆಡಿ ವಿಚಾರ ಗೊತ್ತಾಗಿತ್ತು, ಸಾಕಷ್ಟು ಜನ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ರು. ಬಟ್ ಅದಾದ ನಂತರ ಬೆಳಿಗ್ಗೆ ಅವರಲ್ಲಿದ್ದಂಥ ಖುಷಿ ಮಧ್ಯಾಹ್ನದಷ್ಟರಲ್ಲಿ ಅದು ಬಾಡಿ ಹೋಯಿತು. ಯಾಕಂದರೆ ಅವರ ಹೆಸರು ಸದ್ಯ ಕ್ಯಾನ್ಸಲ್ ಆಗಿದೆ ಅಂಥೇಳಿ ಅವರಿಗೆ ಕಾಲೇ ಬರಲಿಲ್ಲ, ನೀವು ಪ್ರಮಾಣ ವಚನ ಸ್ವೀಕಾರಕ್ಕೆ ಬನ್ನಿ ಅಂತೇಳಿ. ಕೊನೆ ಗೊತ್ತಾಗಿದ್ದು ಇಲ್ಲ ಅವರೊಬ್ಬರನ್ನ ಹೊರತುಪಡಿಸಿ ಬಾಕಿ 19 ಜನರಿಗೆ ಮಾತ್ರ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಂತೇಳಿ. ಅದರಲ್ಲೂ ಕೂಡ ಒಂದು ಬದಲಾವಣೆ ಆಯಿತು. ಗೊತ್ತಿರೋ ವಿಚಾರನೇ, ಮಂಕಾಳ್ ವೈದ್ಯ ಅವರ ಹೆಸರು ತೆಗೆದು ನಂತರ SS ಮಲ್ಲಿಕಾರ್ಜುನ್ ಅವರ ಹೆಸರು ಆ್ಯಡಪ್ ಆಗಿದ್ದಂಥದ್ದು. ಅದಾದ ನಂತರ ಸಾಕಷ್ಟು ಜನ ಮುನಿಸ್ಕೊಂಡಿದ್ದಾರೆ, ಸಾಕಷ್ಟು ಜನರ ಪಟ್ಟಿನೇ ದೊಡ್ಡದಾಗಿದೆ. ಸೊ ಅವರೆಲ್ಲರೂ ಕೂಡ ಈಗ ಭೇಟಿ ಆಗ್ತಾರಾ ಸುರ್ಜೇವಾಲಾ ಅನ್ನುವಂಥದ್ದು ಪ್ರಶ್ನೆ. ನಾವು ಪ್ರತಿನಿಧಿ ಪ್ರಸನ್ನ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಸನ್ನ, ಈಗ DK ಶಿವಕುಮಾರ್ ಆಯಿತು, BK ಹರಿಪ್ರಸಾದ್ ಅವರು ಕೂಡ ಮಾತಾಡಿದ್ರು, ಕೆಲವೊಂದಷ್ಟು ಜನ ಕಾಂಗ್ರೆಸ್ ನಾಯಕರು ಕೂಡ ಅವ್ರದೇ ಆದಂಥ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗ ರಣದೀಪ್ ಸುರ್ಜೇವಾಲಾ ಅವರು ಬಂದಿರುವಂತಹ ಉದ್ದೇಶ ಏನು? ಯಾರ್ಯಾರನ್ನ ಭೇಟಿ ಆಗ್ತಾರೆ? ಸಿದ್ದರಾಮಯ್ಯವರನ್ನು ಕೂಡ ಏನಾದರೂ ಭೇಟಿಯಾಗಿ ಅವ್ರ ಜೊತೆಗೂ ಕೂಡ ಮಾತಾಡುವಂಥದ್ದು ಕಾರ್ಯಕ್ರಮ ಇದೆಯಾ? ಸೊ ಏನು ಸದ್ಯಕ್ಕೆ ಅಪ್ಡೇಟ್ ಸಿಗ್ತಾ ಇದೆ ಪ್ರಸನ್ನ? ರೆಹಮಾನ್, ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನ ಅದು ಸಣ್ಣದಾಗಿಲ್ಲ, ದೊಡ್ಡದಾಗಿ ಹರಡ್ತಾ ಇದೆ. ಮತ್ತು ಒಬ್ಬರಿಂದ ಒಬ್ಬರಿಗೆ ಶಾಸಕರು ಸಂಪರ್ಕವನ್ನ ಮಾಡ್ಕೊಳ್ತಾ ಇದ್ದಾರೆ. ಪ್ರತ್ಯೇಕ ಸಭೆಗಳನ್ನ ಸೇರಬೇಕು ಅಂತ ಹೇಳಿ ತೀರ್ಮಾನ ಆಗ್ತಾ ಇದೆ. ಸಮಾನ ಮನಸ್ಕರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಕೌಂಟ್ ಮಾಡುವಂತ ಪ್ರಕ್ರಿಯೆಗಳು ಕೂಡ ಶುರುವಾಗ್ತಾ ಇದಾವೆ. ಆ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಇದೀಗ ಹೈಕಮಾಂಡ್ ನಾಯಕರೇ ಅಖಾಡಕ್ಕೆ ಹೇಳ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಬ್ಬೊಬ್ಬ ಶಾಸಕರನ್ನ ಸಂಪರ್ಕ ಮಾಡಿ ಅವ್ರನ್ನ ಹಿರಿತನದ ಆಧಾರದ ಮೇಲೆ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಬೆಳಗ್ಗಿನಿಂದಲೂ ಕೂಡ BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರು, ಅವರು KPCC ಕಚೇರಿಗೆ ಎಲ್ಲ ಅಸಮಾಧಾನಿತ ಶಾಸಕರನ್ನ ಒಬ್ಬೊಬ್ಬರನ್ನಾಗಿ ಕರೆಸ್ಕೊಂಡು ಅವರ ನೋವನ್ನ ಕೇಳುವಂತಹ, ಅಳಲನ್ನ ಆಲಿಸುವಂತ ಪ್ರಯತ್ನ ಕೂಡ ಮಾಡಿದ್ರು. ಇದೀಗ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರಬೇಕಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಬೆಂಗಳೂರಿಗೆ ಆಗಮಿಸಬಹುದು. ಅದಾದ ಬಳಿಕ ಅವರು ಕೂಡ ಒಂದಷ್ಟು ಹಿರಿಯ ಶಾಸಕರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿ ಅವರ ದುಗುಡ ದುಮ್ಮಾನ ಏನು ಅನ್ನುವಂಥದ್ದನ್ನ ಆಲಿಸುವಂತ ಪ್ರಯತ್ನಗಳನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ಕಾಂಗ್ರೆಸ್ಗೆ ಇರುವಂತ ಆತಂಕ, ಈ ಅಸಮಾಧಾನಿತ ಶಾಸಕರ ಸಂಖ್ಯೆ ಹೆಚ್ಚಾದ್ರೆ ಏನ್ ಮಾಡಬೇಕು ಅನ್ನುವಂಥದ್ದು. ಈಗ ಕೇವಲ 8-10 ಶಾಸಕರು ಸಿಟ್ಟಿಗೆದ್ದು ಹೊರಗೋಗಿದ್ರೆ ಅದು ಬೇರೆ ವಿಷಯ ಆಗ್ತಾ ಇತ್ತು. ಆದ್ರೆ ಇದೀಗ ಎಲ್ಲ ಹಿರಿಯ ಶಾಸಕರು ಕೂಡ ತಾವು ಒಗ್ಗಟ್ಟಾಗಿ ಸೇರಿ ಸಮಾನ ಮನಸ್ಕರ ಸಭೆಯನ್ನ ಮಾಡ್ತೀವಿ, ಪ್ರತ್ಯೇಕವಾಗಿ 30-35 ಜನ ನಾವು ಇದೀವಿ ಅನ್ನುವಂತ ನಂಬರ್ ಅನ್ನ ಕೊಡ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ಸಹಜವಾಗಿ ರಾಜ್ಯ ನಾಯಕರನ್ನ ಮತ್ತು ಹೈಕಮಾಂಡ್ ನಾಯಕರನ್ನ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡುವಂತೆ ಮಾಡಿದೆ. ಸುರ್ಜೇವಾಲಾ ಅವರು TB ಜಯಚಂದ್ರ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಇದಕ್ಕಿಂತ ಪ್ರಮುಖವಾಗಿ
ಶಾಸಕರ ಅಸಮಾಧಾನ ಒಂದು ತೂಕ ಆದ್ರೆ ಸಿದ್ದರಾಮಯ್ಯನವರ ಬೇಸರ ಮತ್ತೊಂದು ತೂಕ. ಇನ್ನೂ ಕೂಡ ಮಹಿಳಾ ಸಚಿವರು ಯಾರು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸಿದ್ದರಾಮಯ್ಯನವರ ಸಿಟ್ಟಿನ ಕಾರಣಕ್ಕೋಸ್ಕರವೇ ಮಹಿಳಾ ಸಚಿವರು ಯಾರು ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಸಿಗದೇ ಇರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಜೊತೆ ಸುರ್ಜೇವಾಲಾ ಅವರು ಕೂಡ ಒಂದು ಸುದೀರ್ಘವಾದಂತ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯನವರ ಆಗ್ರಹದ ಪ್ರಕಾರ ಅವರು ಯಾರಿಗೆ ಶಿಫಾರಸು ಮಾಡಿದ್ರೋ ಅವ್ರನ್ನಂತೂ ಮಂತ್ರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇರುವಂತಹ ಒಂದು ಸ್ಥಾನದಲ್ಲಿ ಮಹಿಳೆಯರನ್ನೇ ಭರ್ತಿ ಮಾಡಬೇಕು. ಮಹಿಳೆಯರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳದೆ ಹೋದ್ರೆ ಅದು ತಪ್ಪು ಮೆಸೇಜ್ ಅನ್ನ ಕೊಟ್ಟಂತಾಗುತ್ತೆ. ಈಗ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿರೋ ಪ್ರಕಾರ ಉಮಾಶ್ರೀ ಅವರನ್ನ ಸಚಿವರನ್ನಾಗಿ ಮಾಡಿ ಅನ್ನುವಂತ ಒಂದು ಆಗ್ರಹವನ್ನ ಅವರು ಮಾಡಿದ್ದಾರೆ. ಆದ್ರೆ ಅದನ್ನ ಮಾಡೋದಕ್ಕೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಸಿದ್ಧವಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಗಾಯತ್ರಿ ಶಾಂತೇಗೌಡ ಅವರ ಬದಲಾಗಿ ಉಮಾಶ್ರೀ ಅವರನ್ನ ಸಚಿವರನ್ನಾಗಿ ಮಾಡಿದ್ದೆ ಆದ್ರೆ ಅಲ್ಲಿಗೆ ಸಿದ್ದರಾಮಯ್ಯನವರ ಸಿಟ್ಟು ಸ್ವಲ್ಪ ಮಟ್ಟಿಗೆ ತಣಿಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಜೊತೆಗೆ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ತಿರುವನ್ನ ಪಡೆದುಕೊಳ್ತಾ ಇದ್ದಾವೆ. ಬಸವರಾಜ ಹೊರಟ್ಟಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕು ಅನ್ನುವಂತ ಚರ್ಚೆಗಳಿದ್ದಾವೆ. ಇದೆಲ್ಲದರ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸುರ್ಜೇವಾಲಾ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಅಸಮಾಧಾನ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿದೆ. ಈಗಾಗಲೇ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಈ ಹಿಂದೆ ಕ್ಯಾಬಿನೆಟ್ ರಚನೆಯಾದಾಗ ಹಲವಾರು ಮಂದಿ ಸಚಿವರು ಬೇಸರವನ್ನು ಹೊರಹಾಕಿದ್ರು. ಈಗ ಆ ಎಲ್ಲ ಗೊಂದಲಗಳನ್ನ ತಿಳಿಗೊಳಿಸುವಂತ ಒಂದು ದೊಡ್ಡ ಪ್ರಯತ್ನ ನಡಿಬೇಕಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.